ಅರ್ಜುನರು ಒಂದು ಯುಗ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ, ಒಂದು ಯುದ್ಧ ಮಾಡಿದ್ರೆ ಅವರು ನರಕಕ್ಕೆ ಹೋಗುದಿಲ್ಲ, ಯುದ್ಧ ಮಾಡದೇ ಇದ್ರೆ ನರಕಕ್ಕೆ ಹೋಗ್ತಾರೆ ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಯಾರೆಲ್ಲ ಹೊಸತಾಗಿ ಒಂದು ಚಾನಲ್ ಅನ್ನು ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅದೇ ಯಾರೆಲ್ಲ ಒಂದು ಹೊಸತಾಗಿ ನೋಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಶ್ಲೋಕಗಳು ನಮ್ಮ ಜೀವನದಲ್ಲಿ ತುಂಬಾ ಒಂದು ಬದಲಾವಣೆಗಳನ್ನು ತಂದು ಕೊಡುತ್ತದೆ. ನಾವು ಕೇಳಿರ್ತೇವೆ, ಒಂದು ಎಲ್ಲಿ ಕೂಡ ಒಂದು ಭಗವದ್ಗೀತೆ ಓದಿ ಒಂದು ಉದ್ಧಾರ ಆಗಿದವರಿದ್ದಾರೆ, ಹೊರತಾಗಿ ಭಗವದ್ಗೀತೆ ಓದಿ ಒಂದು ಕೆಟ್ಟದ ದಾರಿ ಹಿಡಿದವರು ಇಲ್ಲಿ ತನಕ ಕೂಡ ಇಲ್ಲ. ಹಾಗಾಗಿ ಒಂದು ಭಗವದ್ಗೀತೆ ಅಂತಹ ಗ್ರಂಥಗಳು ನಮ್ಮ ಒಂದು ಧರ್ಮದಲ್ಲಿ ಇದೆ ಅಂದ್ರೆ ನಾವು ತುಂಬಾ ಪುಣ್ಯವಂತರದನ್ನು ಕೇಳುವುದರಿಂದ ಕೂಡ ನಮ್ಮ ಜೀವನ ಪಾವನ ಆಗ್ತದೆ ಅಂತ ಹೇಳ್ತಾ, ಅರ್ಜುನರ ಒಂದು ಯುದ್ಧ ಮಾಡದೇ ಇದ್ರೆ ಒಂದು ನರಕಕ್ಕೆ ಹೋಗ್ತಾರೆ ಯಾಕೆ ಅಂತ ಹೇಳಿ ಒಂದು ಶ್ಲೋಕದ ಮುಖಾಂತರ ತಿಳಿದುಕೊಳ್ಳೋಣ. ಆದಷ್ಟು ಒಂದು ಶ್ಲೋಕ ತುಂಬಾ ಒಂದು ಕನ್ನಡದಲ್ಲಿ ವಿವರಣೆ ಮಾಡಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೊಂದು ದೇವರಗಳಾಗಿರ್ಬೋದು, ದೈವಗಳ ಬಗ್ಗೆ ಆಗಿರ್ಬೋದು ವಿಡಿಯೋಸ್ಗಳನ್ನು ಮಾಡಿ ನನಗೆ ತಿಳಿದ ಮಟ್ಟಿಗೆ ಅಥವಾ ನಾನು ತಿಳಿದುಕೊಂಡು ಹಲವಾರು ವಿಡಿಯೋಗಳನ್ನು ಆಲ್ರೆಡಿ ಮಾಡಿ ಹಾಕಿದ್ದೇನೆ. ಹಾಗಾಗಿ ದಯವಿಟ್ಟು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಶ್ಲೋಕ 33ರ ಅನುವಾದವನ್ನು ತಿಳಿದುಕೊಳ್ಳೋಣ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯ, ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ. ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಈ ರೀತಿಯಾಗಿ ಹೇಳ್ತಾರೆ ಏನಂದ್ರೆ, ನೀನು ಒಂದು ಯುದ್ಧ ಮಾಡದೇ ಇದ್ರೆ ನೀನೊಬ್ಬ ಕ್ಷತ್ರಿಯ ಕುಲದವನು ಅಂತ ಹೇಳ್ಕೊಳ್ಳಿಕ್ಕೂ ಕೂಡ ನಿನಗೆ ಒಳ್ಳೆಯ ಹೆಸರಿರುವುದಿಲ್ಲ. ಮತ್ತೆ ನೀನು ಗಳಿಸಿಕೊಂಡು ಬಂದಂತಹ ಒಂದು ಪಟ್ಟಗಳಾಗಿರ್ಬೋದು ಅಥವಾ ನಿನಗೆ ಕೊಡುವಂತಹ ಒಂದು ಮರ್ಯಾದೆ ಆಗಿರ್ಬೋದು ಅದೆಲ್ಲ ಕೂಡ ನಶಿಸಿ ಹೋಗ್ತದೆ ಅನ್ನೋದನ್ನ ಒಂದು ಶ್ರೀಕೃಷ್ಣರು ಒಂದು ಹೇಳ್ತಾರೆ. ಅರ್ಜುನರು ತುಂಬಾ ಬಲಿಷ್ಠ ಒಂದು ಯೋಧ ಅಂತ ಕೂಡ ಹೇಳ್ಬೋದು. ಅರ್ಜುನರಿಗೆ ಒಂದು ಈ ವಿದ್ಯೆ ಗೊತ್ತಿಲ್ಲ ಅಂತ ಹೇಳಿಕ್ಕಿಲ್ಲ, ಯಾಕಂದ್ರೆ ಅವರು ತುಂಬಾ ವಿದ್ಯಾದಲ್ಲಿ ಒಂದು ಪರಿಪೂರ್ಣ ಹೊಂದಿರುವಂತಹವರು. ಹಾಗಾಗಿ ಒಂದು ಯಾವ ರೀತಿಯಾಗಿ ಅವರಿಗೆ ಎಲ್ಲ ಸಕಲ ಒಂದು ಇಷ್ಟಾರ್ಥಗಳು ಇದ್ರೆ ಕೂಡ ಅಥವಾ ಸಕಲ ಕಲೆಗಳು ಇದ್ರೆ ಕೂಡ ಒಂದು ಯುದ್ಧಕ್ಕೆ ಬೇಡ ಅನ್ನೋದು ಇದು ಒಂದು ಅಧರ್ಮ ಅಂತ ಕೂಡ ನಾವು ಕೂಡ ಹೇಳ್ಬೋದು. ಯಾಕಂದ್ರೆ ಒಬ್ಬ ವಿದ್ಯಾವಂತವನಲ್ಲಿ ಎಲ್ಲ ಕಲೆಗಳಿರ್ತದೆ, ಆದ್ರೆ ಅವನಿಗೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಅಧರ್ಮ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಇದ್ದಂತಹ ಒಂದು ನಮ್ಮಲ್ಲಿರುವ ಕಲೆಗಳನ್ನು ನಾವು ಯಾವತ್ತೂ ಕೂಡ ಒಂದು ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಕೆಲವರಿಗೆ ಏನಿರ್ತದೆ, ಓದ್ಬೇಕನ್ನೋ ಹಠ ಆಗಿರ್ಬೋದು, ಓದ್ಬೇಕನ್ನೋ ಹವ್ಯಾಸ ಇರ್ತದೆ, ಆದ್ರೆ ಅವರ ಮನೆಯ ಒಂದು ಪರಿಸ್ಥಿತಿಗಳಾಗಿರ್ಬೋದು, ಬಡತನ ಆಗಿರ್ಬೋದು, ಅಥವಾ ಅವರಲ್ಲಿ ಒಂದು ಹಣದ ಕಾರಣದಿಂದಾಗಿ ಅವರು ಶಾಲೆಗಳಿಗೆ ಹೋಗುದಿಲ್ಲ. ಇನ್ನು ಕೆಲವರು ಬುದ್ಧಿವಂತಿಕೆ ಇರ್ತದೆ, ಆದ್ರೆ ಕೆಟ್ಟ ಚಟಗಳಿಗೆ ಒಂದು ಬಲಿಯಾಗಿ ತಮ್ಮ ಜೀವನವನ್ನೇ ಒಂದು ಹಾಳು ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ಈ ಶ್ಲೋಕ ಖಂಡಿತವಾಗಿಯೂ ಒಂದು ಅಂತಹ ವ್ಯಕ್ತಿಗಳಿಗೆ ಒಂದು ದಾರಿ ದೀಪವಾಗಿ ಒಂದು ಈ ಶ್ಲೋಕವನ್ನು ಕೊಡ್ತದೆ ಅನ್ನೋದರ ಮುಖಾಂತರ ಈ ಶ್ಲೋಕವನ್ನು ತಿಳಿದುಕೊಳ್ಳಬಹುದು. ಯಾಕಂದ್ರೆ ಅರ್ಜುನನಿಗೆ ಯಾವುದೇ ರೀತಿಯ ಒಂದು ಶ್ರೀಕೃಷ್ಣರೇ ಒಂದು ಅವರ ಒಂದು ಸಾರಥಿಯಾಗಿ ನಿಂತಿದ್ದಾರೆ ಅಂದ್ರೆ ಇನ್ನೇನು ಬೇಕು ಹೇಳಿ. ದ್ರೋಣಾಚಾರ್ಯರಿಗೂ ಒಂದು ಕೊಲ್ಲುವಂತಹ ಒಂದು ಶಸ್ತ್ರ ಕೂಡ ಒಂದು ಅರ್ಜುನರಿಗೆ ಒಂದು ದ್ರೋಣಾಚಾರ್ಯರು ಹೇಳಿಕೊಟ್ಟಿರ್ತಾರೆ. ಹಾಗಾಗಿ ಒಂದು ಶ್ರೀಕೃಷ್ಣರು ಹೇಳ್ತಾರೆ, ಸಕಲ ಕಲೆಗಳು ಕೂಡ ನಿನಗೂ ಗೊತ್ತಷ್ಟೇ ಅಲ್ಲದೆ ನೀನು ಯುದ್ಧ ಮಾಡಿದ್ರೆ ನೀನು ಗೆಲ್ತೀಯ. ಆದ್ದರಿಂದ ನೀನು ಯುದ್ಧ ಮಾಡದೇ ಇದ್ರೆ ಅಥವಾ ನೀನು ಈ ರೀತಿಯಾಗಿ ಒಂದು ಅಜ್ಞಾನದ ತರ ಮಾತನಾಡಿದರೆ ನಿನಗೆ ಯಾವುದೇ ರೀತಿಯ ಒಂದು ನರಕ ಸಿಗ್ತದೆ ನಿನಗೆ, ಹೊರತಾಗಿ ನಿನಗೆ ಸ್ವರ್ಗ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿರೋ ಒಂದು ಒಳ್ಳೆಯ ಗುಣಗಳನ್ನು ನಾವು ಯಾವತ್ತೂ ಅದನ್ನು ಬಿಟ್ಟು ಕೆಟ್ಟ ದಾರಿಯನ್ನು ಹಿಡಿತೇವೆ, ಆಗ ಅಧರ್ಮ ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಅವರಿಗೆಲ್ಲ ಕಲೆಗಳು ಗೊತ್ತು, ಬಟ್ ಅರ್ಜುನ ಒಪ್ಕೊಳ್ತಿಲ್ಲ, ಅಂದ್ರೆ ಈ ಯುದ್ಧ ಮಾಡುದಿಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದಾರೆ. ಹಾಗಾಗಿ ಇದೊಂದು ಅಧರ್ಮ ಅಂತ ಹೇಳ್ಬೋದು. ಯಾಕಂದ್ರೆ ನೀನೊಂದು ಸತ್ಯದ ಮಾರ್ಗದಲ್ಲಿ ಅಷ್ಟೇ ಅಲ್ಲದೆ ನೀನೊಬ್ಬ ಒಳ್ಳೆಯ ವ್ಯಕ್ತಿ ಅಥವಾ ನೀನೊಬ್ಬ ತುಂಬಾ ಒಂದು ಬುದ್ಧಿವಂತ ವ್ಯಕ್ತಿ, ಹಾಗಾಗಿ ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳಿ ಒಂದು ಶ್ರೀಕೃಷ್ಣರು ಹೇಳ್ತಾರೆ. ಯಾಕಂದ್ರೆ ನಮಗೆ ಒಂದು ಕಲೆಗಳು ಗೊತ್ತಿದ್ದಾಗ ಅಥವಾ ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆಗಳು ನಡೆದಾಗ ನಾವು ಅದಕ್ಕೆ ಒಂದು ಪ್ರಾಮಾಣಿಕವಾಗಿ ಒಂದು ಉತ್ತರಗಳಾಗಿರ್ಬೋದು, ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದರ ಮುಖಾಂತರ ನಾವು ಜೀವನದಲ್ಲಿ ಯಾವುದಕ್ಕೆ ಕೂಡ ನಾವು ಹೆದರುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಅರ್ಜುನರು ಒಂದು ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡದಿದ್ರು, ಅಧರ್ಮ ಹಾದಿ ಹಿಡಿಯದಿದ್ರೆ ಕೂಡ ಇಲ್ಲಿ ಯುದ್ಧಕ್ಕೆ ಬೇಡ ಅನ್ನೋದು ಒಂದು ಅಧರ್ಮ ಅಂತಾನೆ ಹೇಳ್ಬೋದು. ಹಾಗಾಗಿ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಈ ರೀತಿಯ ಸವಾಲುಗಳನ್ನು ನಾವು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ನಾವು ಒಂದು ಕೈಗೊಳ್ತೇವೆ ಅಥವಾ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಇನ್ನೊಬ್ಬರಿಗೆ ಕೆಟ್ಟದಾಗಿರ್ಬೋದು, ಹೊರತಾಗಿ ಅದು ಅಧರ್ಮ ಕೂಡ ಆಗಿರ್ಬೋದು. ಧರ್ಮದ ಹಾದಿಯಲ್ಲಿದ್ರೆ ಕೂಡ ಅಥವಾ ಧರ್ಮ ಸೋಲ್ತದೆ ಅನ್ನುವಾಗ ಶ್ರೀಕೃಷ್ಣರು ಬಂದೇ ಬರ್ತಾರೆ, ಯಾವುದಾದ್ರೂ ಒಂದು ಅವತಾರದಲ್ಲಿ ಬಂದೇ ಬರ್ತಾರೆ ಅನ್ನೋದನ್ನು ನಾವು ಕೇಳಿರ್ತೇವೆ. ಧರ್ಮಕ್ಕೆ ಯಾವತ್ತೂ ಕೂಡ ಒಂದು ಜಯ ಆಗ್ತಾನೆ ಇದ್ರೆ ಆದ್ರೆ ಕೊನೆಯದಾಗಿ ಧರ್ಮನೇ ಗೆಲ್ಲುವುದು ಅಂತ ಹೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತದೆ. ಹಾಗಾಗಿ ಎಷ್ಟೇ ಕಷ್ಟಗಳು ಬರ್ಲಿ ಅಥವಾ ಎಷ್ಟೇ ಒಂದು ಅವಮಾನಗಳಾಗಿರ್ಬೋದು ಅಥವಾ ಇನ್ನೇನು ಆದ್ರೆ ಕೂಡ ನಾವು ಒಂದು ಧರ್ಮದ ಹಾದಿಯಲ್ಲಿ ಹೋಗ್ಬೇಕನ್ನೋದೇ ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ. ಹಾಗಾಗಿ ನಿಮ್ಗೆ ಶ್ಲೋಕ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಒಂದು ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಸಿಗ್ತೇನೆ. ಜೈ ಶ್ರೀರಾಮ್.